ready to go. Come on. Kada Bangari. ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೆಳಿಗ್ಗೆ 4 ಗಂಟೆಗೆ ಎದ್ದು ರೆಡಿ ಆಗ್ತಾ ಇದ್ವಿ. ಆ್ಯಂಡ್ ನಮ್ಮ ಮಗಳು ಕೂಡ ಬೆಳಿಗ್ಗೆನೇ ಬೇಗ 4:15ಗೆ ಎದ್ದು ರೆಡಿ ಆಗಿಬಿಟ್ಲು. ಮತ್ತೆ ಮಲಗಲೇ ಇಲ್ಲ. ಬಿಕಾಸ್ ಅವಳಿಗೂ ಗೊತ್ತಾಯಿತು ಅನಿಸುತ್ತೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ. ಆ್ಯಂಡ್ ನಾವು ಹೋಗ್ತಾ ಇದ್ದಿದ್ದು ಇಸ್ಕಾನ್ಗೆ. ಅವ್ರು ಬೆಳಗ್ಗೆ 7 o'clockಗೆ ಬರೋಕ್ಕೆ ಹೇಳಿದರು. ಬಟ್ ಸ್ವಲ್ಪ ಲೇಟ್ ಆಯಿತು ರೀಚ್ ಆಗೋ ಅಷ್ಟಕ್ಕೆ. ಅರೌಂಡ್ 8 o'clock ಆಗಿತ್ತು. ನಮಗೆ ಅಂತ ಒಬ್ಬರು ಕೋಆರ್ಡಿನೇಟರ್ ಇದ್ದರು. ಅವರು ಪಾಪ 6:30ಇಂದ ಕಾಲ್ ಮಾಡ್ತಾನೆ ಇದ್ದರು ಎಷ್ಟೊತ್ತಾಗುತ್ತೆ ಬರೋಕ್ಕೆ ಅಂತ. ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಸ್ವಲ್ಪ ಲೇಟ್ ಆಗುತ್ತೆ. ನಮ್ಮನೆ ಇಸ್ಕಾನ್ ಟೆಂಪಲ್ಗಿಂತ ದೂರ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ರೆಡಿ ಆಗಬೇಕಿತ್ತು. ಆ್ಯಂಡ್ ಮಗು ಇರೋದ್ರಿಂದ ಎಷ್ಟೊತ್ತಿಗೆ ಎದ್ರೂ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಅದಕ್ಕೆ ಲೇಟ್ ಆಗಿಬಿಡ್ತು ದೇವಸ್ಥಾನಕ್ಕೆ ಹೊರಡೋ ಅಷ್ಟಕ್ಕೆ. ಎಷ್ಟೇ ಟೆನ್ಷನ್ ಆ್ಯಂಡ್ ಗಡಿಬಿಡಿಯಲ್ಲಿದ್ರೂ ಆ ದೇವಸ್ಥಾನಕ್ಕೆ ಒಳಗಡೆ ಬಂದಿದ್ದ ತಕ್ಷಣ ಆ ಎನ್ವೈರ್ಮೆಂಟಿಂದ ಎಷ್ಟು ಪೀಸ್ಫುಲ್ ಆಗುತ್ತೆ ಮೈಂಡ್ ಅಲ್ವಾ. ನಾನು ಆ್ಯಕ್ಚುಲಿ ಹೊರನಾಡಲ್ಲಿ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಗೋಕ್ಕೆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಅಷ್ಟು ಲಾಂಗ್ ಜರ್ನಿ ಚಿಕ್ಕ ಮಗು ಜೊತೆ ಇನ್ನೂ ಲಾಂಗ್ ಆಗುತ್ತೆ. ಬಿಕಾಸ್ ಫೀಡಿಂಗ್ಗೆ ನಿಲ್ಲಿಸ್ತಾ ಇರಬೇಕು. ಆ್ಯಂಡ್ 10-11 hours ಆಗಿಬಿಡುತ್ತೆ. ತುಂಬ ಕಷ್ಟ ಮಗುಗೆ. ಇಸ್ಕಾನಲ್ಲಿ ಮಾಡ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಬುಕ್ ಮಾಡಿಕೊಂಡೆ. ಸೊ ಇದು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಅಲ್ಲಿ ಭಜನ್ಸ್ ಮಾಡ್ತಾಯಿದ್ರೆ ನನ್ನ ಮಗಳು ತುಂಬ ಎಕ್ಸೈಟಿಂಗ್ ಅಲ್ಲಿ ನೋಡ್ತಾ ಇದ್ಲು. ಫೈನಲಿ ಅರೌಂಡ್ 9 o'clock ಗುರೂಜಿ ಬಂದು ಪೂಜೆ ಸ್ಟಾರ್ಟ್ ಮಾಡಿದ್ರು. ನಾನಂತೂ ಫರ್ಮ್ ಆಗಿದ್ದೆ ನನ್ನ ಮಗಳಿಗೆ ಅನ್ನಪ್ರಾಶನ ಯಾವುದಾದ್ರೂ ದೇವಸ್ಥಾನದಲ್ಲೇ ಆಗಬೇಕು ಅಂತ. ಮನೇಲೆಲ್ಲ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಬಿಕಾಸ್ ಇದು ಲೈಫಲ್ಲಿ ಫಸ್ಟ್ ಟೈಮ್ ಮಗಳು ಊಟ ಮಾಡೋ ಎಕ್ಸ್ಪೀರಿಯನ್ಸು. ಅದು ದೇವ್ರ ಸನ್ನಿಧಿಯಲ್ಲೇ ದೇವ್ರ ಪ್ರಸಾದವನ್ನೇ ತಿನ್ನಿಸ್ಬೇಕು. ದೇವರ ಆಶೀರ್ವಾದದಿಂದನೇ ಈ ಕಾರ್ಯ ಸ್ಟಾರ್ಟ್ ಆಗಬೇಕು ಅಂತ ನಾನು ಫರ್ಮ್ ಆಗಿದ್ದೆ. ಗುರೂಜಿ ಇನ್ನೊಂದು ಮಾತು ಹೇಳಿದರು, ಈ ದೇಹ ಫಾರ್ಮ್ ಆಗೋದೇ ನಾವು ತಿನ್ನೋ ಊಟದಿಂದ ಅಲ್ವಾ. ನಾವು ತಿನ್ನೋ ಊಟದ ಮೇಲೇ ದೇಹದ ಆರೋಗ್ಯ ಮತ್ತು ಗುಣ ಇರುತ್ತೆ ಅಂತ. ಆ್ಯಂಡ್ ನಮ್ಮ ದೇಹದಲ್ಲಿರೋ ಅಗ್ನಿಯೇ ಆ ಪರಮಾತ್ಮ ಅಂತ. ಆ ಅಗ್ನಿಗೆ ನಾವು ಹಾಕೋ ತುಪ್ಪನೇ ನಮ್ಮ ಊಟ. ಸೊ ನಾವು ಹೇಗೆ ಊಟ ತಗೊತೀವೋ ಹಾಗೆ ನಮ್ಮ ಭಾವನೆಗಳು ಮತ್ತು ನಮ್ಮ ಕ್ಯಾರೆಕ್ಟರ್ ಇರುತ್ತೆ ಅಂತ ಗುರೂಜಿ ನಮಗೆ ಹೇಳಿ ತಿಳಿಸಿದ್ರು. ಅವರೇ ನಮಗೆ ಬಟ್ಲು ಸ್ಪೂನ್ನ ಕೊಟ್ಟು ಅದರಲ್ಲಿ ಕೃಷ್ಣನಿಗೆ ಮಾಡಿರುವಂಥ ಪ್ರಸಾದನ ಕೊಟ್ಟರು ತಿನ್ಸೋಕ್ಕೆ. ಈ ಪ್ರಸಾದ ವಿಶೇಷತೆ ಏನಂದರೆ ಅಲ್ಲೇ ಗೋಶಾಲೆ ಇರೋ ಹಸುಗಳ ಹಾಲಿಂದ ಮಾಡಿರೋದು. ಓಂ ಜನಾರ್ದನ ಅನ್ನಪತೆ. ಐ ನೋ ಹಸು ಹಾಲು ಕೊಡಬಾರ್ದು ಅಂತ, ಬಟ್ ಇದು ಪ್ರಸಾದ ಆಗಿರೋದ್ರಿಂದ ಸ್ವಲ್ಪ ತಿನ್ನಿಸ್ತಾ ಇದ್ದೀವಿ ಅಷ್ಟೇ. ಬಟ್ ರೆಗ್ಯುಲರ್ಲಿ ಹಸು ಹಾಲನ್ನ ಕೊಡೋದಿಲ್ಲ ಆ್ಯಂಡ್ ಕೊಡಬಾರ್ದು ಕೂಡ. ಇದರಲ್ಲಿ ಸ್ವಲ್ಪ ಅನ್ನ ಇರೋದ್ರಿಂದ ಈ ಥರ ಗ್ಯಾಗ್ ಮಾಡ್ತಾ ಇದ್ದಾಳೆ. ಬಟ್ ಇಟ್ಸ್ ಓಕೆ, ನಥಿಂಗ್ ಟು ವರಿ. ಸ್ವಲ್ಪ ತಿನ್ನಿಸ್ತಾ ಇದ್ದೀವಿ ಅಷ್ಟೆ. ಈ ಥರ 5 ಸತಿ ಮಾವ ತಿನ್ಸಿದಾದ್ಮೇಲೆ ಅಪ್ಪನೂ ತಿನ್ಸಕ್ಕೆ ಹೇಳಿದ್ರು. ಸ್ವಲ್ಪ ಲೈಟಾಗಿ ಟಚ್ ಮಾಡಿಸಿದ್ರು ಅಷ್ಟೇ. ಅದಾದಮೇಲೆ ತಾತನೂ ತಿನ್ನಿಸ್ಬೇಕಾಗಿತ್ತು. ಬಟ್ ಅಷ್ಟೊತ್ತಿಗೆ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಬೆಳಗ್ಗೆನೇ ಎದ್ದು ನಿದ್ದೆ ಇಲ್ಲದೆ ರೆಸ್ಟ್ಲೆಸ್ ಆಗಿಬಿಟ್ಟಿದ್ಲು. ಸೊ ಹಾಲು ಕುಡಿಸಿ ಮಲಗಿಸ್ಬಿಟ್ಟೆ. ಮಲಗಿದಾದ್ಮೇಲೆ ನಮಗೆ ಪೂಜೆ ಮಾಡಿಸಿ ಈ ಥರ ಮಗುಗೆ ಹೂವಾರ ಹಾಕಿ ಕಳಿಸಿದ್ರು. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಡೈರೆಕ್ಟು ಊಟಕ್ಕೆ ಹೋದ್ವಿ. ಕೃಷ್ಣನ ಪ್ರಸಾದ ಅಂತ ಕೊಡ್ತಾಯಿದ್ರು. ನಮ್ಮ ಟಿಕೆಟಲ್ಲಿ 6 ಜನಕ್ಕೆ ಊಟ ಇತ್ತು. ಆ್ಯಂಡ್ ಮಿಕ್ಕಿದ್ದು ಊಟನ ತೊಗೊಂಡ್ವಿ. ಒಬ್ಬರಿಗೆ 100 rupees ಅಂತ. ಬಟ್ ಊಟ ವಾಸ್ ಟೋಟಲಿ ವರ್ತ್ ಇಟ್. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಹೂವಾರ ಹಾಕ್ಕೊಂಡು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ. ನಾವು ಹೂವಾರ ತೆಗಿಯೋಕ್ಕೆ ಕೂಡ ಮನಸ್ಸಿರಲಿಲ್ಲ ನಮಗೆ. ಸೊ ಈಗ ಹೋಗುವಾಗ ಗೋವಿಂದ ಅಂದ್ಕೊಂಡು ಹೋದ್ವಿ.
ಕಮ್ಮಿಂಗ್ ಟು ಡೀಟೇಲ್ಸ್, ನಮಗೆ ಈ ಅನ್ನಪ್ರಾಶನ ಮಾಡಿಸೋದಕ್ಕೆ ಟೋಟಲ್ 11,000 ಆಯಿತು. ನಮ್ಮನ್ನು ತುಂಬ ಚೆನ್ನಾಗಿ ಹೋಸ್ಟ್ ಮಾಡಿ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಇಂಪಾರ್ಟೆಂಟ್ಲಿ ತುಂಬಾ ಪೀಸ್ಫುಲ್ ಆಗಿತ್ತು ಇದು. ನಾ ಹೋಗುವಾಗ ಈ ಹ್ಯಾಂಪರ್ ಕೊಟ್ಟು ಕಳಿಸಿದ್ರು. ಇದರಲ್ಲಿ ಈ ಥರ ಕೃಷ್ಣನ ಪ್ರಸಾದ, ಬೆಣ್ಣೆಯಲ್ಲಿ ಮಾಡಿರೋ ಸ್ವೀಟ್ನ ಕೊಟ್ಟಿದ್ರು ಆ್ಯಂಡ್ ಅಗರಬತ್ತಿ ಕೊಟ್ಟಿದ್ದಾರೆ ನೋಡಿ. ಹಾಲಲ್ಲಿ ಮಾಡಿರೋ ಕೃಷ್ಣನ ಪ್ರಸಾದ ಆ್ಯಂಡ್ ಮಗುಗೆ ತಿನ್ನೋದಕ್ಕೆ ಬೌಲು ಆ್ಯಂಡ್ ಸ್ಪೂನು ಕೂಡ ಕೊಟ್ಟಿದ್ರು, ಆವಾಗಲೇ ತೋರಿಸಿರೋ ಹಾಗೆ. ಆ್ಯಂಡ್ ಈ ಭಗವದ್ಗೀತೆ ನಮಗೆ ಕೊಟ್ಟಿದ್ರು. ಇದ್ರ ಜೊತೆ ನಮಗೆ ಸ್ನ್ಯಾಕ್ಸ್ಗೆ ಅಂತ ಚಕ್ಲಿ ಆ್ಯಂಡ್ ಬಿಸ್ಕೆಟ್ನ ಕೂಡ ಕೊಟ್ಟಿದ್ರು. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅದು ನಂಗೆ ತುಂಬ ಚೆನ್ನಾಗಾಯಿತು. ಇಟ್ ವಾಸ್ ಎ ಮೆಮೊರೇಬಲ್ ಡೇ ಅಂತ ಹೇಳ್ಬೋದು.